ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರು ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವರಲಕ್ಷ್ಮಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ಇವತ್ತು ಮಕ್ಕಳು ನಮ್ಮ ನಾದಿನಿ ಮನೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇಷ್ಟು ದಿವಸ ಆದಮೇಲೆ ಬರ್ತಿದ್ದಾರೆ ಅಂತ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಒಂದೆರಡು ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅವ್ರು ಬರೋ ಅಷ್ಟೊತ್ತಲ್ಲಿ ಬಿರಿಯಾನಿ ಏನಾದರೂ ರೆಡಿ ಮಾಡಬೇಕು. ಬಿರಿಯಾನಿ ಕಬಾಬು ಏನಾದರೂ ಮಾಡಬೇಕು. ಅದೊಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಏನಂದರೆ ಮಕ್ಕಳು ಇಲ್ಲದೆ ಮನೇಲಿರೋದಕ್ಕೆ ತುಂಬಾ ಬೇಜಾರಾಗುತ್ತೆ. ನಮಗೊಂದು ವಾರದಲ್ಲಿ ಒಂದು ವಾರ ಯಾವಾಗ ಆಗುತ್ತಪ್ಪ ಅನಿಸ್ಬಿಟ್ಟಿತ್ತು. ಇನ್ನು ಕಳಿಸಲ್ಲ ಅಂದರೆ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅನ್ನೋ ಬೇಜಾರಿಗೆ ಮಕ್ಕಳನ್ನ ಕಳಿಸ್ಬೇಕಾಗಿತ್ತು. ಆದರೆ ಕಳಿಸ್ಬಿಟ್ಟು ಒಂದು ವಾರದಿಂದ ಅಡುಗೆ ಊಟನೂ ಸಹ ಮಾಡೋಕ್ಕಾಗಲಿಲ್ಲ, ನಿದ್ರೆನೂ ಸಹ ಸರಿಯಾಗಿ ಬರಲಿಲ್ಲ. ಮಕ್ಕಳಿಲ್ಲದೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಹಾಗೆ ಅಲ್ವಾ? ಪ್ರತಿಯೊಬ್ಬರು ತಾಯಂದಿರಿಗೂ ಅಷ್ಟೇ ಅಲ್ವಾ? ತನ್ನ ಮಕ್ಕಳು ಜೊತೆಲೇ ಇರಬೇಕು ಅನ್ನೋದು. ಎಷ್ಟೇ ದೊಡ್ಡವರಾದರೂ ಮಕ್ಕಳು ತನ್ನ ಜೊತೆಲೇ ಇರಬೇಕು ಅಂತ ಎಲ್ಲ ತಾಯಂದಿರು ಆಸೆ ಪಡ್ತೀವಿ ಅಲ್ವಾ? ಆದರೆ ಮಕ್ಳಿಗೆ ಏನು ಗೊತ್ತಾ, ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಆಗಬೇಕು, ಓಡಾಡಬೇಕು, ತಿರುಗಾಡಬೇಕು ಅಂತ ಆಸೆ ಪಡ್ತಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನಾನು ವೀಡಿಯೋ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಾನಿವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿಗೆ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಮತ್ತು ಈರುಳ್ಳಿ ಹಾಕಿದ್ದೀನಿ. ನಾನು ಮಾಡ್ತಿರೋದು 1 kgಗೆ. ಮತ್ತು ಸ್ಪೈಸಸ್ ಎಲ್ಲ ಇವಾಗ ಹಾಕಿದ್ದೀನಿ. ಪಲಾವ್ ಎಲೆ, ಕಸೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮಗ್ಗು, ಸ್ಪೈಸಸ್ ಎಲ್ಲ ಇವಾಗ ಹಾಕಿದ್ದೀನಿ. ಚಿಕನ್ ಹಾಕ್ತೆ. ಅದಾದ್ಮೇಲೆ ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಸ್ವಲ್ಪ ಅದೆಲ್ಲ ಎಣ್ಣೆಲೆ ಹುರ್ಕೊತಿದ್ದಂಗೆ ಅಂದರೆ ಇದು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಚಿಲ್ಲಿ ಪೌಡ್ರು, ಗರಂ ಮಸಾಲ, ಸ್ವಲ್ಪ ನಿಂಬೆಹಣ್ಣು ನಿಂತಾಯಿದ್ದೀನಿ. ಚಿಕನ್ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ನಾನು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕ್ತೆ. ಈ ಕಡೆ ಹಾಗೆ ಕಬಾಬ್ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬ್ಗೆ ಮೊಟ್ಟೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಎಲ್ಲೋ ಪೌಡ್ರು, ಸ್ವಲ್ಪ ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು, ಅಷ್ಟೊತ್ತಲ್ಲಿ ಮೊಟ್ಟೆನೂ ಬೆಂದಿದೆ. ಮೊಟ್ಟೆದೊಂದು ಸ್ವಲ್ಪ ಹಾಗೆಯೇ ಈ ಥರ ತವಾ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಬೇಯಿಸಿರೋ ಮೊಟ್ಟೆ ಈ ಥರ ರೋಸ್ಟ್ ಮಾಡ್ಕೊತೀನಿ. ಇದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೌದಾ? ನಮ್ಗೆ ಯಾವಾಗಲಾದ್ರೂ ಬೇಕಾದಾಗ ಇದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಈ ಥರ ಮಾಡ್ಕೊತೀನಿ. ಕಬಾಬು ಆಯಿತು, ಮಕ್ಕಳು ಬಂದರು, ಎಲ್ಲರೂ ಊಟ ಕೂತ್ಕೊಂಡು ಅನ್ನ, ಅದಕ್ಕೆ ರೈಸು ಮತ್ತು ವೈಟ್ ರೈಸು ಮಾಡಿದ್ದೀನಿ, ರಸಮು ಮಾಡಿದ್ದೀನಿ. ನಮ್ಮ ಮನೆ ಮಂಗಳವಾರದ ಊಟ ಈ ಥರ ಇದೆ. ಇನ್ನೇನು ಕಾರ್ತಿಕ್ ಮಾಸನೂ ಬಂತಲ್ಲ, ಹಾಗಾಗಿ ಹಾಗೆಯೇ ಇದು ಬುಧವಾರ ಬೆಳಗ್ಗೆನೇ ಹಾಗೆ ಟಿಫನ್ಗೆ ಪಲಾವ್ ರೆಡಿ ಮಾಡಿಕೊಂಡೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನನ್ನ ಮಗಳು ಸ್ಕೂಲಿಗೆ ರಜೆ ಹಾಕಿದ್ದಾಳೆ, ಹಾಗಾಗಿ ಹಂಗೆ ಮಾತಾಡ್ತಾ ಇದ್ದಾಳೆ. ಎಲ್ಲಿಗೂ ಹೋಗ್ಬಾರ್ದು, ಮನೆಯಲ್ಲೇ ಇರಬೇಕು, ಹೋಮ್ವರ್ಕ್ ಬರ್ಕೊಂಡು ಮನೇಲೇ ಇರಬೇಕು ಅಂತ ಅಂತಿದ್ದಾಳೆ. ಅವ್ಳು ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇಟ್ಟಿರೋದ್ರಿಂದ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.